ಹಲೋ ಫ್ರೆಂಡ್ಸ್, ಎಸ್ ಫುಡ್ ಏರಿಯಾಗೆ ತಮಗೆಲ್ಲರಿಗೂ ಸ್ವಾಗತ. ಅರಬಿಕ್ ಸ್ಟೈಲ್ನಲ್ಲಿ ಮಂದಿ ಬಿರಿಯಾನಿ ಮಾಡುವಂತಹ ವಿಧಾನ. 2 kg ಮಂದಿ ಬಿರಿಯಾನಿಗೆ ಬೇಕಾಗುವಂತಹ ಪದಾರ್ಥಗಳು: ಮೊದಲಿಗೆ 2 ಚಮಚ ಕಾಳು ಮೆಣಸು, 2 ಚಮಚ ಧನಿಯಾ ಕಾಳು, ಒಂದು 3 ರಿಂದ 4 ಬೆಳ್ಳುಳ್ಳಿ ಹೆಸಳು, 1.5 ಚಮಚ ಉಪ್ಪು, ರುಚಿಗೆ ತಕ್ಕಷ್ಟು, 2 ಚಮಚ ಜೀರಿಗೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಟುಕೊಳ್ಳಿ. ಅನಂತರ ಮಿಕ್ಸಿ ಜಾರಿನಲ್ಲಿ ಪುಡಿ ಮಾಡಿ ಇಟ್ಟುಕೊಂಡಂತಹ ಪುಡಿಯನ್ನು 2 ಚಮಚ ಆಲಿವ್ ಆಯಿಲ್ನಿಂದ ಮಿಕ್ಸ್ ಮಾಡಿ ನಂತರ ಕೋಳಿ ಮಾಂಸಕ್ಕೆ ಹಚ್ಚಿಕೊಳ್ಳಿ. ಅನಂತರ ಒಂದು ಪಾತ್ರೆಯಲ್ಲಿ ಇಟ್ಟು ಫಾಯಿಲ್ ಪೇಪರ್ನಿಂದ ಪಾತ್ರೆಯನ್ನು ಕವರ್ ಮಾಡಿ 2 ಗಂಟೆಗಳ ಕಾಲ ಫ್ರಿಡ್ಜಿನಲ್ಲಿ ಇಡಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ, ಯಾಕೆಂದರೆ ಮತ್ತೆ ವಿಡಿಯೋ ಸ್ಕಿಪ್ ಮಾಡಿದರೆ ಮತ್ತೆ ಮಾಡುವ ವಿಧಾನವು ನಿಮಗೆ ಗೊತ್ತಾಗೋದಿಲ್ಲ. ಆಲಿವ್ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದೇ ರೀತಿ ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲಿಗೆ ಒಂದು 2 ಚಮಚ ಹಾಕಿ, ಅನಂತರ ಒಂದು 30 ml ಅಷ್ಟು ಹಾಕಿ, ನಿಮಗೆ ಗೊತ್ತಾಗ್ತದೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಫಾಯಿಲ್ ಪೇಪರ್ನಿಂದ ಕವರ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಇದೇ ರೀತಿ ಫಾಯಿಲ್ ಪೇಪರ್ನಿಂದ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕವರ್ ಮಾಡಿ ಇದನ್ನು ಒಂದು 2 ಗಂಟೆಗಳ ಕಾಲ ಫ್ರಿಡ್ಜಿನಲ್ಲಿ ಅದನ್ನು ಇಡಿ. ಒಂದು ಪಾತ್ರೆಯನ್ನು ಗ್ಯಾಸ್ ಸ್ಟವ್ವಿನ ಮೇಲೆ ಇಡಿ. 100 ml ಎಣ್ಣೆ, 1 ಗ್ರಾಮ್ ಚಕ್ಕೆ ಹಾಗೂ 1 ಗ್ರಾಮ್ ಲವಂಗ, 2 ಈರುಳ್ಳಿ ಹಚ್ಚಿಟ್ಟುಕೊಳ್ಳಿ ಹಾಗೂ 7 ರಿಂದ 8 ಏಲಕ್ಕಿ. ಇದೇ ರೀತಿ ವಿಡಿಯೋವನ್ನು ನೋಡಿ. ಇದೇ ರೀತಿ ಎಲ್ಲ ಪದಾರ್ಥವನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಅದನ್ನು ಹುರಿಯಿರಿ ಚೆನ್ನಾಗಿ. ನಂತರ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಮತ್ತು ಒಣಲಿಂಬೆ 3, ಹಸಿಮೆಣಸು 5 ರಿಂದ 7 ಮತ್ತು ಕ್ಯಾಪ್ಸಿಕಮ್ 2 ಹಚ್ಚಿಟ್ಟುಕೊಳ್ಳಿ. ಮತ್ತು 1 ರಿಂದ 1.5 ಸ್ಪೂನ್ ಮಸಾಲ ಮಂದಿ. ಇದು ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಶಾಪ್ನಲ್ಲಿ ಸಿಗ್ತದೆ ನಿಮಗೆ. ಮತ್ತು ನಿಮಗೆ ಖಾರ ಇಷ್ಟ ಇದ್ದಲ್ಲಿ, ಖಾರ ಬೇಕಾದಲ್ಲಿ ನಿಮಗೆ ಒಂದು ಮೆಣಸಿನ ಪುಡಿ 1 ರಿಂದ 2 ಚಮಚ ಹಾಕಿಕೊಳ್ಳಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಗ್ರೀನ್ ರೈಸನ್ನು ನಾವು ಉಪಯೋಗಿಸ್ತಿದ್ದೀವಿ. ನೀವು ಕೂಡ ಅದನ್ನೇ ಯೂಸ್ ಮಾಡಿ. ತೊಳೆದಿಟ್ಟಂತಹ ಅಕ್ಕಿಯನ್ನು ನಾವು ಹಾಕ್ತಾ ಇದ್ದೀವಿ. ಆವಾಗಲೇ ನಾವು ವಾಶ್ ಮಾಡಿ ಆವಾಗಲೇ ಹಾಕ್ತಾ ಇರೋದು, ನೆನೆಸಿಟ್ಟಿಲ್ಲ ನಾವು. ನೆನೆಸಿಡೋದು ಬೇಡ. ಮತ್ತು 1 ಕಪ್ಪು ರೈಸಿಗೆ 2 ಕಪ್ ನೀರನ್ನು ಹಾಕಿಕೊಳ್ಳಿ. ನಾವು 8 ಕಪ್ಪು ಅಕ್ಕಿಗೆ 16 ಕಪ್ಪು ನೀರನ್ನು ಬೆರೆಸಿದ್ದೇವೆ. ನೀವು ಕೂಡ ಅದೇ ರೀತಿ ನಿಮಗೆ ಎಷ್ಟು ಬೇಕು ಅಷ್ಟು, ನೀವು 1 kg ಮಾಡಿದಲ್ಲಿ 1 kgಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ನೋಡಿ, ಇದೇ ರೀತಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಫಾಯಿಲ್ ಪೇಪರನ್ನು ಇದೇ ರೀತಿ ಕವರ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದೇ ರೀತಿ ಫುಲ್ ಕ್ಲೀನಾಗಿ ಕವರ್ ಮಾಡಿಕೊಂಡು ಸಣ್ಣದಾದ ರಂಧ್ರಗಳನ್ನು ಮಾಡಿಕೊಳ್ಳಿ. ಅದರಲ್ಲಿ ನೋಡಿ, ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ, ಅದೇ ರೀತಿಯನ್ನು ಮಾಡಿ. ಓಕೆ,
ನಿಮಗೆ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸಿದ್ದೀವಿ. ಇದೇ ರೀತಿ ನೀವು ಕೂಡ ಅದನ್ನು ಫಾಲೋ ಮಾಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಇದರ ಮೇಲೆ ಕೂಡ ಫಾಯಿಲ್ ಪೇಪರ್ನಿಂದ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಗಾಳಿ ಕೂಡ ಒಂದು ಸ್ವಲ್ಪ ಕೂಡ ಗಾಳಿ ಹೊರಗೆ ಹೋಗಬಾರದು, ಆ ರೀತಿಯಲ್ಲಿ ಕವರ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದನ್ನು ಒಂದು 20 ನಿಮಿಷ ಹೈ ಫ್ಲೇಮಿನಲ್ಲಿ ಇಟ್ಟು ಬೇಯಿಸಿಕೊಳ್ಳಿ. ನಂತರ ಅದೇ ರೀತಿ ಲೋ ಫ್ಲೇಮಿನಲ್ಲಿ ಒಂದು 25 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸಿ. ಒಂದು 10 ನಿಮಿಷಗಳ ಕಾಲ ಅದನ್ನು ದಮ್ಮಿನಲ್ಲಿ ಇಡಿ. ಆನಂತರ ತುಂಬ ಚೆನ್ನಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಅನ್ನು ತುಂಬ ರುಚಿಕರವಾಗಿ